ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಇಲ್ಲಿ ವಿರೋಧ ಪಕ್ಷ ಪ್ರಬಲವಾಗಿದೆ. ಈಗ ನಮ್ಮಲ್ಲಿ ಏನಾಗಿದೆ, ಕಳೆದ ಹಿಂದಿನ ಯಾವುದೇ ಚುನಾವಣೆಯಲ್ಲೂ ಕೂಡ ಶಿವಲಿಂಗೇಗೌಡರಿಗಿದ್ದಂಥ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದನ್ನು ಒಂದು ಸಾರಿ ಅಭ್ಯರ್ಥಿ ಆದವರು ಮತ್ತೆ ಅಭ್ಯರ್ಥಿ ಆಗೋದಕ್ಕಾಗದೆ ಇವ್ರಿಗೆ ಒಂದು ಲಾಭ ಆಗ್ತಾ ಬಂದಿತ್ತು. ಉದಾಹರಣೆ 2008ರಲ್ಲಿ ಇವ್ರು ಮೊದಲನೇ ಬಾರಿ ಗೆದ್ದಾಗ ಆಗ ಶಾಸಕರಾಗಿದ್ದಂಥ ಎಸ್ ಬಸವರಾಜ್ ಅವ್ರಿಗೆ ಟಿಕೆಟ್ ತಪ್ಪುತ್ತೆ. ಆ ನಂತರ ನಡೆದಂಥ ಚುನಾವಣೆಯಲ್ಲಿ ಇವರು ಗೆಲ್ತಾರೆ. 2013ರಲ್ಲಿ ಮಾನ್ಯ ಮಾಜಿ ಸಚಿವರಂತ ಗಣಸಿ ಶಿವರಾಮಣ್ಣವ್ರು ಸ್ಪರ್ಧೆ ಮಾಡ್ತಾರೆ. ಅವರು ಕೂಡ ಆ ನಂತರಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಅದಾದ ನಂತರ 2018ರಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಮತ್ತೆ 2023ಕ್ಕೆ ಇರಲಿಲ್ಲ. ಆದರೆ ನಾವು 2023 ಚುನಾವಣೆಯಲ್ಲಿ ಸೋತರೂ ಕೂಡ ನಾವೇನು ಕ್ಷೇತ್ರವನ್ನು ಬಿಡದೆ ಅಹಿರ್ನಿಶಿ ಕ್ಷೇತ್ರದಲ್ಲಿ 24x7 ನಾವೇನು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಅದನ್ನು ಜನ ಗುರುತಿಸಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಸಂತೋಷ ಪಾಪ ಕೊನೆಗಾಲದಲ್ಲಿ ಅವನಿಗೆ ಆದಂಥ ಅನ್ಯಾಯ, ಸಂತೋಷನಿಗೆ ಕೆಲವು ವ್ಯಕ್ತಿಗಳು ಎಲ್ಲಿ ಇವನು ಮುಂದೆ ಬರ್ತಾನೋ, ಇವನ್ನ ಯಾವ ರೀತಿಯಲ್ಲಿ ಒಳ್ಳೆ ಥರದ ಸಂಘಟನೆ ತೊಗೊಂಡೋಗ್ತಿದ್ದೇನೆ, ಕ್ಷೇತ್ರ ತೊಗೊಂಡೋಗ್ತೀನಿ ಅನ್ನುವಂಥ ಒಂದು ಭಯಕ್ಕೆ ನಮಗೆ ಮಾಡಿದಂಥ ತೊಂದರೆ ಅರಸೀಕೆರೆ ಜನತೆ ಅದನ್ನು ಗಮನಿಸಿ ನಮ್ಮ ಜೊತೆ ಬಲವಾಗಿ ನಿಂತಿದ್ದಾರೆ. ವಿರೋಧ ಪಕ್ಷ ಪ್ರಬಲವಾಗಿದೆ. ಹಂಗಾಗಿ ಮಾನ್ಯ ಶಿವಲಿಂಗೇಗೌಡರು ಅಥವಾ ಅರಸೀಕೆರೆಲ್ ಅವರ ನಡವಳಿಕೆಗಳಿಗೆ ಜನ ಬೇಸತ್ತು. ಇದು ಹೈ ವೋಲ್ಟೇಜ್ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದೆ.